ಈಗ ಒಳ ಮೀಸಲಾತಿ ಬಗ್ಗೆ ಹೋರಾಟ ನಿಮ್ಮ ಹೋರಾಟದ ಯಾವ ರೀತಿ ಈಗ ನಮ್ಮ ಮುಂದಿನ ಹೋರಾಟ ಈಗಾಗಲೇ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು 25 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡಿದ್ದಂಗೆ ಇದು ಒಳ ಮೀಸಲಾತಿ ಬೇಡ ಅಂತ ಹೋರಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಒಂದು ನಾಗಮಂದಸ್ ಆಯೋಗನ ಮಾಡಿದ್ವಿ, ಎಲ್ಲ ಸರಿಪಡಿಸಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಅನ್ಯಾಯ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೀವಿ. ಈಗ ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ಹೋರಾಟ ನಾವು ಆಗಿಲ್ಲ, ನಮ್ಗೆ ಅನ್ಯಾಯ ಆದರೆ ನಾವು ಎಲ್ಲ ರಂಗದಲ್ಲೂ ಬೀದಿ ಇಳಿಯಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆ ಒಳ ಮೀಸಲಾತಿಯಲ್ಲಿ ನಿಮ್ಮ ಇದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ ಒಳ ಮೀಸಲಾತಿ ಮಾಡಕ್ಕೆ ಬರೋದಿಲ್ಲ, ನೀವು ರಾಜ್ಯದಲ್ಲಿ ನೀವು ಸಮೀಕ್ಷೆ ಮಾಡಿ ಅದನ್ನ ಅನುಗುಣವಾಗಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಅದನ್ನ ವಿರುದ್ಧವಾಗಿ ಇವರು ಮಾಡಿದ್ದಾರೆ. ಏನು ಈಗಾಗಲೇ ಒಳ ಮೀಸಲಾತಿ ಮಾಡ್ತಕ್ಕಂಥ ನಾವು ABC ಅಂತ ಮಾಡಿದ್ರಲ್ಲ, ಎ ಅಂತ ಮಾಡಿರೋದು ಅಂತ ಮಾಡಿರ್ತಕ್ಕಂಥವ್ರಿಗೆ ಒಂದು ಯಾವುದಾದ್ರೂ ಒಂದು 100 ಉದ್ಯೋಗಗಳು ಹೋಗ್ತವೆ. 100 ಉದ್ಯೋಗದಲ್ಲೇ ಅವ್ರಿಗೆ 90% ಹೋಗ್ಬಿಡ್ತದೆ. ಇನ್ನು 10 ಉಳಿದ್ರೆ ಇನ್ನು 100 ಜಾತಿ ಇರ್ತದೆ. 101 ಉಪಜಾತಿಯಲ್ಲಿ ನಾವು SC ಸೇರಿದ್ರೆ 101 ಜಾತಿ ಇದ್ದೀವಿ. ಒಂದು ಜಾತಿಗೆ 90 ಹೋಗ್ಬಿಟ್ರೆ 10 ನಾವು 100 ಜಾತಿಗೆ ಎತ್ಕೊಳ್ಳೋಕ್ಕಾಗುತ್ತೆ. ಆ ರೀತಿ ತೊಂದರೆ ಆಗಿದೆ. ಬಹಳ ದೋಷಗಳಿದೆ ಅದರಲ್ಲಿ. ಇದರ ಬಗ್ಗೆ ಏನು ವರದಿ ಮಾಡುವಂತವರು ಏನು ಗಮನಿಸಿಲ್ವಾ? ತಿಂಗಳಲ್ಲಿ ವರದಿ ಮಾಡಿದ್ದಾರೆ. 2 ತಿಂಗಳಲ್ಲಿ ವರದಿ ಮಾಡಿದ್ವಲ್ಲ. ಕನಿಷ್ಠ ಪಕ್ಷ ಈ ವರದಿ ಮಾಡಬೇಕಂದ್ರೆ ಈ 101 ಉಪಜಾತಿಗಳು 101 ಜಾತಿಗಳು ವರದಿ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 1 ವರ್ಷ ಬೇಕಾಗಿತ್ತು. ಇದು 2 ತಿಂಗಳಲ್ಲಿ ಮಾಡಿದ್ದಾರೆ. ಅದು ಸರಿಯಿಲ್ಲ, ಮಾಡಿರೋದು ಸರಿಯಿಲ್ಲ. ಅದರಿಂದ ನಾವು ಅದನ್ನ ರದ್ದು ಮಾಡಿ ಆಯಾ ತಾಲೂಕು ಜನಸಂಖ್ಯೆ ತಗೊಂಡಿದ್ದಾರೆ ವರದಿ ಎಲ್ಲ ಬಂದು ಮಾಡಿದ್ದಾರೆ. ಅದು ಹೇಳ್ತಾರೆ ಅವ್ರು ಹೇಳ್ತಾರೆ.